ಹುಬ್ಬಳ್ಳಿ ಧಾರವಾಡ ಕೊರಿಯರ್ ಸಂಘ ವತಿಯಿಂದ ಹುಬ್ಬಳ್ಳಿಯ ಹೊಸೂರಿನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಸಿ ನೆಡುವ ಹಾಗೂ 10ನೇ ತರಗತಿಯ ಮಕ್ಕಳಿಗೆ ಸಿ ಮಾಡೆಲ್ ಕ್ವಶನ್ ಪೇಪರ್ ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಾನಿಲ್ಲಿ ಕೂತಿದ್ದೆ. ನಾವೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಕಲ್ತು ಏನೋ ದೊಡ್ಡ AC ರೂಮಲ್ಲಿ ಇನ್ನೊಂದಲ್ಲಿ ಕಲ್ತು ಬಂದವರಲ್ಲ. ನಾವು ಇವು ಗೈಡ್ಸು ಜನ್ ಬುಕ್ಕು ಇದೆಲ್ಲ ಓದಿದವರು ಅಲ್ಲ, ಗೊತ್ತೂ ಇಲ್ಲ ಇದೆಲ್ಲ. ನಾವು ಕಲಿಯುವಾಗ ಬೇರೆ 6 ಸಬ್ಜೆಕ್ಟ್ ಇತ್ತು, 6 ಬುಕ್ಸ್ ಕೊಡ್ತಿದ್ರು, ಅದನ್ನೇ ಓದಿ ನಾವು ಇವತ್ತು ಬಂದಿದ್ದೀವಿ. ಯಾವುದೇ ಗೈಡ್ ಇರಲಿ, ಯಾವುದೇ AC ರೂಮ್ ಇರಲಿ, ಒಳ್ಳೆ ಅಟ್ಮಾಸ್ಫಿಯರ್ ಇರಲಿ, ಇದು ಯಾವುದು ನಿಮಗೆ ಸಕ್ಸಸ್ ಅನ್ನು ತಗೊಂಡು ಕೊಡೋದಿಲ್ಲ ಅಂತ ನಂದು ಒಂದು ನಂಬಿಕೆ. ಒಂದು ಮನುಷ್ಯ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಅವನು ಕೆಲವೊಂದು ಸಿಸ್ಟಮ್ನ ಫಾಲೋ ಮಾಡಬೇಕು. ಒಂದನೇದಾಗಿ ಅವನು ಹಾರ್ಡ್ ವರ್ಕ್ ಮಾಡಬೇಕು. ಪ್ರೈವೇಟ್ ಸ್ಕೂಲಲ್ಲಿ ಓದೋರು ಮಾತ್ರ 90 ತಗೋತಾರೆ, 100 ತಗೋತಾರೆ, ಔಟ್ ಆಫ್ ಔಟ್ ತಗೋತಾರೆ. ಅವ್ರು ಮಾತ್ರ IAS ಆಗಬೇಕು, ನೀಟ್ ಎಕ್ಸಾಮ್ ಬರೀಬೇಕು, ಇಲ್ಲ JEE ಎಕ್ಸಾಮ್ ಬರೀಬೇಕು ಅಂತ ಏನಿಲ್ಲ. ಅದನ್ನು ನೀವು ಕೂಡ ಮಾಡ್ಬೋದು. ಇವತ್ತು ನಾವಿಲ್ಲಿ ಕೂತಿದ್ದೀವಿ ಅಂದರೆ ನಾನು ಕಲಿಯುವಂಥ ಶಾಲೆ ಹೆಂಗಿತ್ತಂದರೆ, ಮಳೆ ಬಂದರೆ ಸೋತಿತ್ತು, ಅವ್ರು ಪಾಠ ಮಾಡ್ತಿರ್ಲಿಲ್ಲ. ನಾವು ಎಲ್ಲಿ ಮಳೆ ಇಲ್ಲ ಅಲ್ಲಿ ಹೋಗಿ ನಿಂತ್ಕೋತಿದ್ವಿ. ಆ ಥರ ನಾವೆಲ್ಲ ಕಲ್ತು ಇವತ್ತು ಈ ಸ್ಟೇಜಲ್ಲಿ ಬಂದಿದ್ದೀವಿ. ನಾಳೆ ನೀವು ಕೂಡ ಬರ್ಬೋದು. ಅದಕ್ಕೆ ಒಂದೇ ಏನಂದರೆ ಹಾರ್ಡ್ ವರ್ಕ್, ಕಷ್ಟಪಟ್ಟು ಓದಬೇಕು. ಅದಿಲ್ಲ ಅಂದರೆ ನೀವು ಯಾವತ್ತೂ ಮುಂದೆ ಬರೋಕ್ಕಿಲ್ಲ. ಅರ್ಥ ಆಯ್ತಾ? ನಾವು ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಸಾಯ್ತೀವಲ್ಲ. ವಿತರಣೆ ಮಾಡಿದಂತಹ ಸಂಘದವರಿಗೆ ತುಂಬ ಮನದ ಅಭಿನಂದನೆಗಳು. ಮುಟ್ಟೋದೇ ಇಲ್ಲ. ಮುಟ್ಟಬೇಕಂದ್ರೆ ಹೌದಲ್ಲ? ಸೊ ಮುಟ್ಟಬೇಕಂದ್ರೆ ನೀವು ಮೊದಲು ರೆಡಿ ಆಗಬೇಕು. ಹೌದಲ್ಲ? ಅಲ್ಲಿ ಮಟ್ಟ ನಿಮ್ಮ ಬಸ್ಸಿಗೆ ಬರಬೇಕು, ಸ್ಟ್ಯಾಂಡಲ್ಲಿ ಹತ್ತಬೇಕು, ಬೆಂಗಳೂರು ಬಸ್ಸೇ ಹತ್ತಬೇಕು. ಅವಾಗ ಮಾತ್ರ ನೀವು ಬೆಂಗಳೂರಿಗೆ ಹೋಗ್ತೀರ. ಆ ಬರೋದು ಹತ್ತೋದು ಏನಿದ್ರೆ ಅದು ನಿಮ್ಮ ಕಷ್ಟ, ಅದು ನಿಮ್ಮ ಪ್ರಯತ್ನ. ನೀವು ಮಾಡಬೇಕು. ಜೀವನದಲ್ಲಿ ನೀವು ನಿಮ್ಮ ಹೆಸರು ಮಾಡಬೇಕು. ನಾಳೆ ಇಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು? ಕಷ್ಟಪಟ್ಟು ಓದಬೇಕು. ಯಾರೋ ನಮ್ಮಂತ ಜನ ಬಂದ್ರು, ನಿಮ್ ಗೈಡ್ ಕೊಟ್ಟರು. 2025-26ನೇ ಸಾಲಿನಲ್ಲಿ ಸಂಪೂರ್ಣ ವಾರ್ತೆ ನೀಡುತ್ತಿರುವ ಪ್ರಾಮಾಣಿಕ ಹಾಗೂ ಹಗಲು ಶ್ರಮಿಸತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ದೇಶಕ್ಕೆ ಮಾದರಿಯಾಗಲಿ, ಅವರು ಮಾಡ್ತಕ್ಕಂತಹ ಕಾಯಕ ಇನ್ನೊಬ್ಬರಿಗೆ ದಾರಿದೀಪವಾಗಲಿ ಅನ್ನೋ ಉದ್ದೇಶ ಪೂರ್ವ ಇಟ್ಟುಕೊಂಡು ಇವತ್ತು ಅವರಿಗೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಹಲವು ಪ್ರಶಸ್ತಿಗಳು ನಮ್ಮಲ್ಲಿದ್ದಾವೆ. ಯಾರಾದ್ರೂ ನಿಮ್ಮ ಸುತ್ತಮುತ್ತಲು ಅರ್ಹ ವ್ಯಕ್ತಿಗಳಿದ್ರೆ ಅಂತವರ ವಿವರಗಳನ್ನ ನಮಗೆ ಕಳುಹಿಸಿ, ನಾವು ಅಂತವರ ಪ್ರಾಮಾಣಿಕ ಒಂದು ಪ್ರಯತ್ನವನ್ನ ಜಗತ್ತಿಗೆ ತೋರಿಸೋಣ.